ಓಕೆ, ಈ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂದ್ರೆ ಟೆಸ್ಟ್ ಫಾರ್ ಡಿವಿಸಿಬಿಲಿಟಿ, ವೆರಿ ವೆರಿ ಇಂಪಾರ್ಟೆಂಟ್. ಇದು ಡೈರೆಕ್ಟ್ ಕ್ವಶನ್ಸ್ ಬರ್ತಾವಿಲ್ಲ ಗೊತ್ತಿಲ್ಲ, ಬಟ್ ಈ ಒಂದು ಮೆಥಡ್ಲಿಂದ ನೀವು ಬಹಳಷ್ಟನ್ನ ಅಪ್ಟಿಟ್ಯೂಡ್ ಒಳಗಡೆ ಬಹಳಷ್ಟನ್ನ ಇಂಪ್ರೂವ್ಮೆಂಟ್ ಕಾಣ್ಬೋದು ನಿಮ್ಮಷ್ಟಕ್ಕೆ ನೀವು. ಟೆಸ್ಟ್ ಫಾರ್ ಡಿವಿಸಿಬಿಲಿಟಿನ ಚೆಕ್ ಮಾಡೋಣ. ಓಕೆ, ಬರ್ಕೊಡ್ರಿ, ಹೆಡ್ಡಿಂಗ್ ಹಾಕೊಡ್ರಿ, ಟೆಸ್ಟ್ ಫಾರ್ ಡಿವಿಸಿಬಿಲಿಟಿ. ಟೆಸ್ಟ್ ಫಾರ್ ಡಿವಿಸಿಬಿಲಿಟಿ ಅಂದ್ರೆ ಏನಂದ್ರೆ, ಈಗ ನಿಮಗೊಂದು ನಂಬರ್ ಕೊಡ್ತಾರೆ 257 ಅಂತೇಳಿ. ಈ 257 ಏನೈತಲ್ಲ, ಯಾವ್ಯಾವ ನಂಬರ್ಲಿಂದ ಡಿವೈಡ್ ಆಗ್ತದ ಅಂತ, ಅಂದ್ರೆ ಒಂಥರ ಫ್ಯಾಕ್ಟರ್ಸ್ ಅನ್ನು ಕಂಡಿಡ್ದಂಗಲ್ಲ. ಫ್ಯಾಕ್ಟರ್ಸ್ ಯಾವ್ಯಾವ ಅಂತೇಳಿ ಕೇಳಿದಂಗ. ಈ ಎದ್ರಿಂದ ಡಿವೈಡ್ ಆಗ್ತದೆ ನೋಡಿದ ತಕ್ಷಣ ಗೊತ್ತಾಗಲ್ಲ. ಇದು 2ರಿಂದ ಅಂತೂ ಹೋಗಂಗಿಲ್ಲ, 3ರಿಂದ ಹೋಗುತ್ತಾನೂ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನಮ್ಮದು 3ದ ಟೇಬಲ್ ಇರ್ತಾವಲ್ಲ, 3 ಮಗ್ಗಿ ನಮಗ 10 ತನಕ ಅಷ್ಟೇ ಬರ್ತಾವ. 3 ಹತ್ಲೆ 30 ಇಷ್ಟೇ ಹೋಗುತ್ತದೆ ನಮಗೆ. ಮುಂದಲು ಭಾಳಪ್ಪ ಅಂತಂದ್ರೆ ಒಂದು 30, 40, 33, 36 ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ಬೋದು. ಬಟ್ ಈ ದೊಡ್ಡ ದೊಡ್ಡ ನಂಬರ್ಸು ಅಥವಾ ನಿಮ್ಮ ಮೊಬೈಲ್ ನಂಬರ್ ಐತಪ್ಪ, ಏನೋ ಒಂದು 998767 ಅಂತ ಹೇಳೈತಿ. ಓಕೆ, ಇದು ಈ ನಂಬರ್ಲಿ ಯಾವ ನಂಬರ್ಲಿ ಡಿವೈಡ್ ಆಗ್ತದೆ, ಯಾವ ನಂಬರ್ಲಿಂದ ಡಿವೈಡ್ ಆಗ್ತದೆ ಗೊತ್ತಿಲ್ಲ ನಮಗೆ. ಇದನ್ನು ಕಂಡುಹಿಡಿಲಿಕ್ಕೆ ಒಂದಿಷ್ಟು ಟ್ರಿಕ್ಸ್ ಅದಾವ. ಆ ಟ್ರಿಕ್ಸ್ಗಳಿಗೆ ಏನಂತಾರೆ, ಟೆಸ್ಟ್ ಫಾರ್ ಡಿವಿಸಿಬಿಲಿಟಿ ಅಂತ ಕರೀತಾರೆ. ಫಸ್ಟ್ ಏನು ಮಾಡೋಣ ಅಂದ್ರೆ, ನಾನು ನಿಮ್ಗೆ ಒಂದೊಂದು ಹೇಳ್ಕೊಂತ ಹೋಗ್ತೀನಿ. ಡೂ ಯು ವಾಂಟ್ ಎನಿ scale to decide whether the number is divisible by 1? ಡಿವಿಸಿಬಿಲಿಟಿ ಚೆಕ್ ಮಾಡಕ್ 1 ಲಿಂದ ಡಿವೈಡ್ ಆಗುತ್ತಿಲ್ಲ ಅಂತ ಚೆಕ್ ಮಾಡಕ್ ಏನ್ರ ಬೇಕನ ಇಂಟು? ಬೇಡ. ಯಾಕ? ಬರ್ಕೊಂಬಿಡ್ರಿ, ಬರೀರಿ. ಏನಂತ ಬರ್ತೀರಿ? ಡಿವಿಸಿಬಿಲಿಟಿ ಬೈ 1 ಅಂತ ಬರೀರಿ. ಡಿವಿಸಿಬಿಲಿಟಿ ಬೈ 1. All numbers are divisible by 1. All numbers are divisible by 1. ಹಾಗಾದ್ರೆ ನೆನಪಿಡ ಅವಶ್ಯಕತೆ ಇಲ್ಲ. ಓಕೆನಾ? ಎರಡನೇದು ನೋಡ್ರಿ, ಎರಡನೇದು ಏನ್ ಬರ್ತೀರಿ? ಡಿವಿಸಿಬಿಲಿಟಿ ಬೈ 2. ಏನಂತ ಬರೋಣ ಅದಕ್ಕೆ? ಆಲ್ even numbers are divisible by 2. ಹಂಗಾರೆ ಜಸ್ಟ್ ಈವನ್ ಆಡ್ ನೋಡ್ಬಿಟ್ಟು ಸಾಕಲ್ಲ, ಹೌದಾ? ಓಕೆ, ಇಲ್ಲಿ ನಿಮ್ಗೊಂದು ಟ್ರಿಕ್ ಕೊಡ್ತೀನಿ. ಏನಂತ ನೋಡ್ರಿ, ಈಗ ಡಿವಿಸಿಬಿಲಿಟಿ ಬೈ 2, ಡಿವಿಸಿಬಿಲಿಟಿ ಬೈ 4, ಡಿವಿಸಿಬಿಲಿಟಿ ಬೈ 8, ಡಿವಿಸಿಬಿಲಿಟಿ ಬೈ 16 ಹೆಂಗೆ ಕಾಣಕತ್ತವ ಇವು? 2, 4, 8, 16 ಡಬಲ್ ಆಗತ್ತವಲ್ಲ. ಓಕೆ, ಈಗ ನೋಡ, ಯಾವುದೋ ಒಂದು ನಂಬರ್ ಇತ್ತಪ್ಪ ಅಂತ ತಿಳ್ಕೊಡ್ರಿ. ನನ್ನ 4 ನಂಬರ್ ಅಂತ ತಿಳ್ಕೊಡ್ರಿ. 888 456 1762 ಇದು ನನ್ನ 4 ನಂಬರ್. ಈಗ ಈ ನಂಬರ್ ಡಿವಿಸಿಬಲ್ ಬೈ 1 ಅಂತ ಇರತ್ತದ, ಡಿವಿಸಿಬಲ್ ಬೈ 2 ಆಗುತ್ತೆ ನೋಡ್ರಿ. ಯಾಕ ಅಂತಂದು ಏನ್ ನೋಡಿ ಹೇಳಿದ್ರಪ್ಪ ಅಂದ್ರ, ಲಾಸ್ಟ್ ಡಿಜಿಟ್ ನ ಚೆಕ್ ಮಾಡಿ ನೀವೇನ್ ಮಾಡಿದ್ರಿ, ದಿಸ್ ನಂಬರ್ ಇಸ್ ಡಿವಿಸಿಬಲ್ ಬೈ 2, therefore the entire number is divisible by 2. ಓಕೆ, ನೆಕ್ಸ್ಟ್ ಡಿವಿಸಿಬಲ್ 5 by 4 ನೋಡ್ಬೇಕಿತ್ತಂದ್ರ ಲಾಸ್ಟ್ 2 ನಂಬರ್ಸ್, 2 ಡಿಜಿಟ್ಸ್ ಅಥವಾ ಲಾಸ್ಟ್ 2 ಡಿಜಿಟ್ಸ್ ಆರ್ ಡಿವಿಸಿಬಲ್ ಬೈ, ಡಿಜಿಟ್ಸ್ ಅನ್ಬೇಡ್ರಿ, 2 ನಂಬರ್ಸ್ ಅನ್ರಿ. 2 ನಂಬರ್ಸ್ ಆರ್ must be divisible by 4. ಈಗ ನೋಡ್ರಿ, ಈ 62 ಅಂತ ಬರ್ದಿನಲ್ಲ ಇಲ್ಲಿ, ಈಸ್ ದ 62 divisible by 4? Yes or no? No, therefore this number is not by 4. ಮುಗಿತದೆ. ರೈಟಾ? ಹಾಗಾದ್ರೆ 8th ನೋಡ್ಬೇಕಿತ್ತಂತ ನೋಡ್ರಿ, ಲಾಸ್ಟ್ 3 ನಂಬರ್ಸ್, ಲಾಸ್ಟ್ ಏನ್ ಮಾಡ್ಬೇಕು ಈಗ? 3 ನಂಬರ್ಸ್ must be divisible by 8. ಓಕೆ, ಲಾಸ್ಟ್ 4 ನಂಬರ್ಸ್ ಆಗ್ತಾವ ನೋಡ್ರಿ, 3 ನಂಬರ್ಸ್ ಯಾವ? 762 ಅದ. 762 is it divisible by 8? ನೋಡ್ರಿ, 8ರಲ್ಲಿ ಚೆಕ್ ಮಾಡಿರ್ಬೇಕಾದ್ರೆ, 8ರಲ್ಲಿ ಚೆಕ್ ಮಾಡ್ಬೇಕಿತ್ತಂದ್ರೆ 8 1 8, 8 9 72, 42 ಉಳಿತು, 8 5 40 ಆಗಲಿಲ್ಲ. therefore this number is not divisible by 8 also.
not by 8. ಓಕೆನಾ? ಎನಿ ಡೌಟ್? ರೈಟ್. ಓಕೆ, ಈಗ ನೆಕ್ಸ್ಟ್ ಹೋಗ್ಬಿಡೋಣ. ಇದು 16 ಹಿಂಗೆ ಇರ್ತದ. ಅದ್ರ ಎಕ್ಸಾಂಪಲ್ಸ್ ಏನು ಭಾಳ ರೇರ್ ಇಂಥವು ಕೇಳೋದು. ಡಿವಿಸಿಬಲ್ ಲಾಸ್ಟ್ 4 ನಂಬರ್ಸ್ ಮಸ್ಟ್ ಬಿ ಡಿವಿಸಿಬಲ್ ಬೈ 16. ಆಮೇಲೆ ಮಾಡೋಣ. last 4 numbers must be divisible by 16. ರೈಟ್. ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ಡಿವಿಸಿಬಿಲಿಟಿ ಬೈ 3. ಡಿವಿಸಿಬಿಲಿಟಿ ಬೈ 3. ಬೈ 3 ಚೆಕ್ ಮಾಡ್ಬೇಕಿತ್ತಂದ್ರೆ ಆ ನಂಬರ್ದು ಸಮ್ ಮಾಡಬೇಕು. ಏನು ಮಾಡ್ಬೇಕು ಈಗ ಬರೀರಿ, ಸಮ್ ಆಫ್ ಆಲ್ ಡಿಜಿಟ್ಸ್ must be divisible by 3. divisible by 3. ಒಂದು ನೋಡೋಣ. 786 ಈ ನಂಬರ್ ಡಿವಿಸಿಬಲ್ ಬೈ 6 ಆಗುತ್ತಾ? ನೋಡ್ರಿ ಏನು ಬರ್ತದೆ, ಡಿವಿಸಿಬಲ್ ಬೈ 3 ಆಗುತ್ತಾ? ಚೆಕ್ ಮಾಡ್ರಿ. 7 + 8 + 6 ಎಷ್ಟಾಯ್ತು ಇದು? 21. 2 + 1 3. therefore 3 is divisible by 3. therefore this is what? Divisible by 3. Yes, 786 is divisible by 3. Right now? Any doubt? Okay, ಇನ್ನೊಂದು ಮಾಡ್ರಿ. 1287. 1287 is it divisible by 3? 1 + 2 + 8 + 7 ಎಷ್ಟಾಗ್ತಿದೆ? 2 1 3 8 3 11 11 7 18 18 18 8 1 9. therefore 9 is divisible by 3. therefore this is divisible by 3. ರೈಟಾ? ರೈಟ್. ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ divisibility by 5. divisibility by 5. divisibility by 5 ನೋಡ್ಬೇಕಿತ್ತಂದ್ರೆ ಏನು ಮಾಡ್ಬೇಕೇನ್ರು? ಯೂನಿಟ್ ಪ್ಲೇಸ್ must have either either 0 or 5. okay, is 2025 divisible by 5? yes. 2075 is divisible by 5? yes. 11022 is divisible by 5? no. 10020 is divisible by 5? yes. Understood? This is a check for divisibility by 5. next, divisibility by 6. divisibility by 6. divisibility by 6 ಏನು ಮಾಡ್ಬೇಕಂತಂದ್ರೆ ಇದನ್ನ ಸ್ಪ್ಲಿಟ್ ಮಾಡ್ತೀನಿ. ಸ್ಪ್ಲಿಟ್ ಏನಂದ್ರೆ 2 ಮತ್ತು 3 ನ ಸ್ಪ್ಲಿಟ್ ಮಾಡ್ತೀನಿ. ಓಕೆ, ಸ್ಪ್ಲಿಟ್ ಯಾಕಪ್ಪ 2 ಮತ್ತು 3 ಲೇ ಮಾಡಿದ್ರಿ? 6 × 1 ಯಾಕೆ ಮಾಡಬಾರ್ದು? 1 ಆಗ್ತದ 6 ಅಂತ ಅದ ಬೇಕಾಗದ. ಒಟ್ಟಾರೆ ನಾವೇನ್ ಮಾಡ್ಬೇಕಂದ್ರೆ ಈ 6 ದೊಡ್ಡ ನಂಬರ್ ಇದೆ, ಇದು ಚೆಕ್ ಮಾಡಕ್ ಆಗವಲ್ತು ನಮ್ಗೆ. ಇದು ಚೆಕ್ ಮಾಡಕ್ ಆಗವಲ್ತು ಅನ್ನೋದಕ್ಕೋಸ್ಕರ ನಾ ಏನ್ ಮಾಡ್ತೀನಿ, ಅದನ್ನ ಸ್ಪ್ಲಿಟ್ ಮಾಡ್ತೀನಿ 2 ಮತ್ತು 3. ಈಗ ಬರಿತೀನಿ, ಇಫ್ ಎನಿ ನಂಬರ್ is divisible by 2 and 3 and r ಅಲ್ಲ and 3, then the number is divisible by 6. ಓಕೆನಾ? ಹಾಗಾದ್ರೆ ಎರಡರಿಂದ ಕಂಪಲ್ಸರಿ ಆಗಬೇಕು, ನಡೆಯಂಗಿಲ್ಲ. ಸೇ ಫಾರ್ ಎಕ್ಸಾಂಪಲ್ 123 is it divisible by 6? is it divisible by 6? no. ಹೆಂಗೆ ಹೇಳಿದ್ರಿ? ಫಸ್ಟ್ ಚೆಕ್ ಮಾಡೋದು is it divisible by 2? ಕ್ವಶನ್ ಮಾರ್ಕ್ ಇಡ್ರಿ, ನೋ ಅಂತ ಬರ್ತದೆ. ಹೆಂಗೆ ಹೇಳಿದ್ರಿ ಅಂದ್ರೆ ಆಡ್ ನಂಬರ್ ಬಂದ್ಬಿಡ್ತಿ. ಇಲ್ಲಿ ಆಡ್ ನಂಬರ್ ಬಂದ ತಕ್ಷಣ ಇದಕ್ಕೆ ನೋ ಅಂದ್ಬಿಟ್ರಿ. ಹಂಗಾರೆ 124 ನೋಡಿ, ಈಗ ಇದು 2 ಲೇ ಡಿವೈಡ್ ಆಗ್ತದ? 2 ಲೇ ಎಸ್ ಆಯ್ತು. ಈಗ 3 ಲೇ ಚೆಕ್ ಮಾಡು.
ಎರಡು ಒಂದು ಎರಡು ಒಂದು ಮೂರು, ಮೂರು ನಾಲ್ಕು ಮೂರು ಏಳು, ಆಗಲಿಲ್ಲ, ಇದರಿಂದ ಆಗಲಿಲ್ಲ. ದೇರ್ ಫೋರ್ ನಾಟ್ ಬೈ 6. ಆಯ್ತಾ? ಹಂಗಾದ್ರೆ ನಾವು ಕ್ವಶನ್ ಕೇಳ್ತೀನಿ ನೋಡಿ ಈಗ. ವಿಚ್ ಈಸ್ ದ ನಿಯರೆಸ್ಟ್ ನಂಬರ್ ಗ್ರೇಟರ್ ದ್ಯಾನ್ 123 ಈಸ್ ಡಿವಿಸಿಬಲ್ ಬೈ 6? ಇದಕ್ಕಿಂತ ದೊಡ್ಡ ನಂಬರ್ ಇರಬೇಕು, ಇದಕ್ಕೆ ಭಾಳ ಸಮೀಪ ಇರಬೇಕು ಅಂತ 6 ಇಲ್ಲಿ ಡಿವೈಡ್ ಆಗೋ ನಂಬರ್ ಯಾವುದು? ಚೆಕ್ ಮಾಡ್ರಿ. 1 2 3, 1 2 4, 1 2 5, 1 2 6, 1 2 7, 1 2 8, ಎಷ್ಟು ಬೇಕಷ್ಟು ಒಂದು ಸ್ವಲ್ಪ ಬರ್ಕೊಟ್ಟು ಸಿಕ್ಬಿಡ್ತಾವೆ. ಈಸ್ ಇಟ್ ಡಿವಿಸಿಬಲ್ ಬೈ 3? ಇದು ನೋ, ಇದು ಬೇಡ, ಇದು ಬೇಡ. ಬಿಕಾಸ್ ಆಡ್ ನಂಬರ್ಸ್ ತೆಗೆದು ಬಿಡ್ತೀನಿ ನಾವು. ಆಡ್ ನಂಬರ್ಸ್ ತೆಗೆದ್ರೆ 1 2 4 ಚೆಕ್ ಮಾಡಿದ ಈಗ 4 2 6 1 7 ಬರಲಿಲ್ಲ, ನಾಟ್ ಬೈ 3. ಇದು ಇದು ಆಗ್ತದ. ಇದು 3 + 6 9 ಆಯ್ತು. 9 ಇಸ್ ಡಿವಿಸಿಬಲ್ ಬೈ 3 ಆಯ್ತು. ಇದು ಆಡ್ ನಂಬರ್, ಈವನ್ ನಂಬರ್ ಕೂಡ ಅದ. therefore divisible by 2 also. therefore 126 is the divisible by 6. Okay, which is the ಸಣ್ಣ number lesser than 123 which is divisible by 6? ಇದಕ್ಕಿಂತ ಸಣ್ಣದು ನಿಯರೆಸ್ಟ್ 126 123ಗೆ 121 ಬರಿ, ಅಲ್ಲ 122 ಬರಿ, 4 1 5 ಆಗಲಿಲ್ಲ. 120 ಬರಿ, ಎಸ್ ಆಯ್ತು. ಓಕೆನಾ? ಈ ರೀತಿ ಎಕ್ಸಾಮ್ ಒಳಗೆ ಕ್ವಶನ್ ಏನು ಕೇಳ್ತಾರೆ ಗೊತ್ತೇನು? ವಾಟ್ ಶುಡ್ ಐ okay, what number I should add to this 123 such that the number is divisible by 6 ಅಂತ ಕೇಳ್ತಾರೆ. ಅವಾಗ ಇದ್ರ ಸಮೀಪ ಇದ್ದಿದ್ದ ನಂಬರ್ನ ನೋಡ್ಕೋ. 126 ಐತೆ, ಹಂಗಾರೆ ಐ ಹ್ಯಾವ್ ಟು ಆ್ಯಡ್ 3 ಟು ದಿಸ್ ಒನ್ ಸೊ ದ್ಯಾಟ್ ದ ನಂಬರ್ ಈಸ್ ಡಿವಿಸಿಬಲ್ ಬೈ 6 ಅಂತ ಹೇಳ್ಬೋದು. ಈ ರೀತಿ ಟ್ವಿಸ್ಟ್ ಮಾಡಿ ಕೇಳಲಿಕ್ಕೆ ಶುರು ಮಾಡ್ತಾರೆ. ರೈಟ್, ನಾವು ಈಗ ಏನು ಮಾಡಿದ್ವಿ? ನಾವು ಡಿವಿಸಿಬಿಲಿಟಿ ಬೈ 6 ಅನ್ನ ಚೆಕ್ ಮಾಡಿದ್ವಿ. ಈಗ ನಿಮಗೊಂದು ಹೋಮ್ವರ್ಕ್ ಕೊಡ್ತೀನಿ. ಇದನ್ನ ಡಿವಿಸಿಬಿಲಿಟಿ ಬೈ 7 ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಇಲ್ಲ, ಇದು ಒಂದು ಸ್ವಲ್ಪ ಬೇರೆ ರೀತಿ ಅದ. ನೀವು ಇದನ್ನ ಚೆಕ್ ಮಾಡ್ರಿ. ಡಿವಿಸಿಬಿಲಿಟಿ ಬೈ 7 ಇಂಟರ್ನೆಟ್ ಒಳಗಡೆ ಯಾರಾದರೂ ವಿಡಿಯೋ ಮಾಡಿ ಹಾಕಿರ್ತಾರ. ಡಿವಿಸಿಬಿಲಿಟಿ ಬೈ 7 ಅನ್ನ ಚೆಕ್ ಮಾಡೋ ಟೆಕ್ನಿಕ್ ಏನದ ಮಾಡಿಕೊಂಡು ನಾನು ನಿಮ್ಗೊಂದಿಷ್ಟು ಹೋಮ್ವರ್ಕ್ಸ್ ಕೊಡ್ತೀನಿ. ಆ ಹೋಮ್ವರ್ಕ್ಗಳನ್ನು ಮಾಡಿ ನನಗೆ ವಾಪಸ್ ತಂದು ತೋರಿಸೋಂತ್ರಿ. ರೈಟಾ? ಬರ್ಕೊಡ್ರಿ ಹೋಮ್ವರ್ಕ್ ಏನೇನಂತಂದ್ರೆ, ನನ್ನ ಫೋನ್ ನಂಬರ್ ಫಸ್ಟ್ 888-456-1762. ಈ ನಂಬರು ಡಿವಿಸಿಬಲ್ ಬೈ 7 ಆಯ್ತೋ ಇಲ್ಲೋ ಚೆಕ್ ಮಾಡ್ರಿ. ನೆಕ್ಸ್ಟ್ ನಂಬರ್ ಇನ್ನೊಂದು ಬರ್ಕೊಡ್ರಿ, 78070. ಈಸ್ ಇಟ್ ಡಿವಿಸಿಬಲ್ ಬೈ 7 ಆರ್ ನಾಟ್? ಓಕೆ, ನೆಕ್ಸ್ಟ್ 4537792 ಈಸ್ ಡಿವಿಸಿಬಲ್ ಬೈ 7 ಆರ್ ನಾಟ್? ಚೆಕ್ ಮಾಡ್ರಿ ಇವನ್ನೆಲ್ಲ. 579 is divisible by 7 or not? 579488 is divisible by 7 or not? ಓಕೆ, ಇವನ್ನೆಲ್ಲವನ್ನು ಚೆಕ್ ಮಾಡ್ರಿ. ರೈಟಾ? ಓಕೆ, ರೈಟ್. ಲಾಸ್ಟ್ ಉಳಿದ ಈಗ ಡಿವಿಸಿಬಲ್ ಬೈ 9. ಡಿವಿಸಿಬಲ್ ಬೈ 9, ಡಿವಿಸಿಬಲ್ ಬೈ 9ಗೂ 3ಗೂ ಸೇಮ್ ಇದ್ದಂಗ ಇದನ್ನು ಹಾಗೆ ಸಮ್ ಆಫ್ ಆಲ್ ಡಿಜಿಟ್ಸ್ ಆಫ್ ಅ ನಂಬರ್ must be divisible by 9. ನೋಡೋಣ. ಓಕೆ, ಅದಕ್ಕೆ ನೀವು ಸಣ್ಣವರಿದ್ದಾಗ ಮಗ್ಗಿ ನೋಡಿರ್ತೀರಲ್ಲ, 9 1 9, 9 2 18, 9 3 27, 9 4 36, 95 45, 96 54, 97 97 63, 98 72, 99 81, 9 90. ಇವನು ಕೂಡ್ಸಿರಿ ಏನು ಬರ್ತಾ? 9 ಬಂತು, 8 1, 9 7 2, 9 6 3, 9 4 5, 9 5 4, 9 6 3, 9 7 2, 9 8 1, 9 9 0 9. ಹಿಂಗೂ ಹೇಳಿರ್ತಾರೆ, ಕೆಲವೊಮ್ಮೆ ಹಿಂಗೂ ಹೇಳ್ತಾರೆ. 9 8 7 6 5 4 3 2 1 0. ಇಲ್ಲಿಂದ ಓದಿ ಅಂತಂದ್ರೆ 1 2 3 4 5 6 7 8 0. ಚಂದ ಐತಲ್ಲ ಇದು 9ರ ಮಗ್ಗಿ. ಯಾಕೆ ಇದು ಅಂತಂದ್ರೆ ಇದು ಪ್ರಾಪರ್ಟಿ ಅದ ಇಲ್ಲಿ. ಸಮ್ ಆಫ್ ಆಲ್ ದ ಡಿಜಿಟ್ಸ್ ಮಸ್ಟ್ ಬಿ ಡಿವಿಸಿಬಲ್ ಬೈ 9 ಹಂಗಿರೋದ್ರಿಂದ. ಹಂಗಾರೆ ಇದನ್ನ ನೋಡ್ರಿ, ಇದನ್ನ ಮಾಡ್ರಿ. ಇದನ್ನ 545 is 545 divisible by 9? It is not divisible by 9. Okay, 199 is divisible by 9? Not divisible by 9. 198?
ಡಿವಿಸಿಬಲ್ ಬೈ 9. ಎಸ್ 9 1 10 8 18 8 1 9 ದೇರ್ ಫಾರ್ ಎಸ್ ಎಸ್. ಓಕೆ, ಆ ರೀತಿ ನೀವೇನು ಮಾಡಬೇಕು, ನಂಬರ್ಸನ್ನು ಕೂಡಿಸೋದು, ಕೂಡಿಸಿ ಡಿವಿಸಿಬಲ್ ಬೈ 9 ಐತಿಲ್ಲ ಚೆಕ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಓಕೆ, ಈಗ ನಾವು ನಿಮ್ಗೆ ಏನೇನು ಮಾಡಿ ಇನ್ನೊಂದು ಬರ್ಕೊಂಡ್ಬಿಡ್ರಿ ಲಾಸ್ಟ್, ಡಿವಿಸಿಬಿಲಿಟಿ ಬೈ 11. 10ಗೆ ಏನು ಮಾಡ್ತೀರಿ ಹೇಳ್ರಿ? ಡಿವಿಸಿಬಿಲಿಟಿ ಬೈ 10ಗೆ ಲಾಸ್ಟ್ ಡಿಜಿಟ್ ಮಸ್ಟ್ ಬಿ, ಲಾಸ್ಟ್ ಡಿಜಿಟ್ ಮಸ್ಟ್ ಬಿ 0. Next, divisibility by 11. Divisibility by 11. Difference of alternate difference of sum of alternate integers. Alternate integers ಅಥವಾ digits. Alternate digits must be divisible by 11. ನೋಡೋಣ, ನನ್ನ ಫೋನ್ ನಂಬರ್ದ ಚೆಕ್ ಮಾಡೋಣ. ಈಗ ಬರ್ಕೊಡ್ರಿ, 888 456 1762. ಈ ಆಲ್ಟರ್ನೇಟ್ ನಂಬರ್ಸ್ ಅಂತ ತಗೊಳ್ಬೇಕು. ಈಗ ನಾವು ಆಲ್ಟರ್ನೇಟ್ ನಂಬರ್ಸ್ ಅಂದ್ರೆ 8 + 8 ಎಷ್ಟು? 16. 16 5 21 22 22 + 6 28 ಮೈನಸ್ 8 + 4 12 12 4 12 6 18 18 7 25 25 2 27. ಕರೆಕ್ಟಾ? Therefore the answer is 1. Is 1 divisible by 11? No. Therefore this whole number is not divisible by 11. The whole number is not divisible by 11. ಓಕೆ, ಈಗ ಸಮರಿ ನಿಮ್ಮ ಫೋನ್ ನಂಬರ್ ಚೆಕ್ ಮಾಡ್ಕೊಂಡ್ಬಿಡ್ರಿ ಆಮೇಲೆ, ರೈಟಾ? ಈಗ ಒಂದು ಸಮರಿ ಕೊಡ್ತೀನಿ ನೋಡ್ರಿ. ಡಿವಿಸಿಬಲ್ ಬೈ 1ಗೆ ಅಂತೂ ಈಸಿಯಾಗಿ ಗೊತ್ತಾಗ್ತದ. 2ಗೆ ಅದು ಇವನ್ ಇರಬೇಕು, ಆಡ್ ಇರಬೇಕು. 3ಗೆ ಸಮ್ ಆಫ್ ಆಲ್ ದ ಇಂಟಿಜರ್ಸ್ ಈಕ್ವಲ್ ಟು ಈಸ್ ಡಿವಿಸಿಬಲ್ ಬೈ 3 ಆಗಬೇಕು. 4ಗೆ ಲಾಸ್ಟ್ 2 ಡಿಜಿಟ್ಸ್ ಮಸ್ಟ್ ಬಿ ಡಿವಿಸಿಬಲ್ ಬೈ 4 ಆಗಬೇಕು. 5ಕ್ಕೆ ಲಾಸ್ಟ್ ಡಿಜಿಟ್ 0 ಅಥವಾ 5 ಇರಬೇಕು. 6ಕ್ಕೆ 2 ಮತ್ತು 3 ಇಂದ ಡಿವೈಡ್ ಆಗಿರಬೇಕು. 7ಕ್ಕೆ ಹೋಮ್ವರ್ಕ್ ಕೊಟ್ಟಿದ್ದೀನಿ. 8ಕ್ಕೆ ಲಾಸ್ಟ್ 3 ಡಿಜಿಟ್ ಡಿವೈಡೆಡ್ ಬೈ 8 ಇರಬೇಕು. 9ಕ್ಕೆ ಸಮ್ ಆಫ್ ಆಲ್ ಡಿಜಿಟ್ಸ್ ಮಸ್ಟ್ ಬಿ ಡಿವಿಸಿಬಲ್ ಬೈ 9 ಇರಬೇಕು. 10ಕ್ಕೆ ಲಾಸ್ಟ್ ಡಿಜಿಟ್ ಏನಿರಬೇಕು? 0 ಇರಬೇಕು. ಆಮೇಲೆ 11ಕ್ಕೆ ಡಿಫರೆನ್ಸ್ ಆಫ್ ಸಮ್ ಆಫ್ ಆಲ್ಟರ್ನೇಟ್ ನಂಬರ್ಸ್ ಡಿವಿಸಿಬಲ್ ಬೈ 11 ಆಗಿರಬೇಕು. 12 13 ಪ್ರೈಮ್ ನಂಬರ್ ಅದ, ಅದಕ್ಕೆ ಅದರದ್ದೇ ಚೆಕ್ ಮಾಡ್ಕೋಬೇಕಾಗ್ತದ, ಅದು ಸ್ಪ್ಲಿಟ್ ಮಾಡೋಕ್ಕಲ್ಲ. ಇನ್ನು ಮುಂದ್ಗಡೆ ಏನಿದಾವಲ್ಲ ಇವಕ್ಕೆಲ್ಲವಕ್ಕೂ ಸ್ಪ್ಲಿಟ್ಟಿಂಗ್ ಅಂತ ಕರಿತೀನಿ. ಈಗ ಆ ನಂಬರ್ಸ್ನ ಸ್ಪ್ಲಿಟ್ ಮಾಡಿ ನಾವು ಡಿವಿಸಿಬಿಲಿಟಿನ ಚೆಕ್ ಮಾಡಬೇಕು, ರೈಟಾ? ಓಕೆ, ಈಗ ಒಂದು ನಂಬರ್ ತಗೊಳ್ಳೋಣ. ಏನಂತಂದ್ರೆ 2026. Is this number divisible by 2026 0 ಬರೆಯೋಣ. ಇದು 20260 is the number divisible by 80. ಈ ನಂಬರ್ 80 ಇಂದ ಡಿವೈಡ್ ಆಗುತ್ತೋ ಇಲ್ಲೋ ಚೆಕ್ ಮಾಡ್ಬೇಕು. ಈಗ ಏನ್ ಮಾಡೋಣ? ಈಗ ಇದನ್ನ ಸ್ಪ್ಲಿಟ್ ಮಾಡ್ಬೇಕಾದ್ರ ನೀವೇನ್ ಮಾಡ್ತೀರಿ? ಇದನ್ನ 8 × 10 ಅಂತ ಡಿವೈಡ್ ಮಾಡ್ಬೋದಾ? ಮತ್ತೇನೇನ್ ಮಾಡ್ಬೋದು? ಯಾಕೆ 4 × 20 ಮಾಡಬಾರ್ದು? ಮಾಡ್ಬೋದಾ? ತಡ್ರಿ, ಯೋಚನೆ ಮಾಡ್ರಿ. ನೆಕ್ಸ್ಟ್ ಇದನ್ನ ನೋಡ್ರಿ, 5 × 16 ಮಾಡ್ಬೋದಾ? ಮತ್ತೆ ಸ್ಪ್ಲಿಟ್ ಮಾಡ್ಕೋಬೇಕು, ಮಾಡ್ಕೊಳ್ಳೋಣ, ಅದಕ್ಕೇನಿದೆ. ಓಕೆ, 5 × 16 × 4 × 4 ಮಾಡ್ಬೋದು. ಹಂಗಾದ್ರೆ 5 × 4 ಆದಂಗೆ ಆಯ್ತಲ್ಲ. ಇದು 5 × 4 × 4 ಆದಂಗೆ ಆಯ್ತಲ್ಲ. ಅಲ್ಲ, ತಪ್ಪು. 16ಗೆ ಸ್ಪ್ಲಿಟ್ ಮಾಡಿ 4 × 4 ಮಾಡಕ್ ಬರಂಗಿಲ್ಲ. ಬಿಕಾಸ್ 16 ರೂಲ್ಸ್ ಏನದ? ಲಾಸ್ಟ್ 4 ಡಿಜಿಟ್ ಮಸ್ಟ್ ಬಿ ಡಿವಿಸಿಬಲ್ ಬೈ 16 ಅದ. ಓಕೆ, ಹಿಂಗೆ ಯಾಕೆ ಬರಿಬಾರ್ದು? ಇದನ್ನ 2 × 40 ಯಾಕೆ ಬರಿಬಾರ್ದು? ಈ ರೀತಿ ಕ್ವಶನ್ಸ್ ಬರ್ತಾವಲ್ಲ, ಸ್ಪ್ಲಿಟ್ ಯಾವುದ್ರಲ್ಲಿ ಮಾಡ್ಬೇಕು? ಇದು 80 ಅದ, ಹಂಗೆ ಅವಾಗ ನಮಗೆ ಬರ್ತದ ಸ್ಪ್ಲಿಟ್ ಹೆಂಗ್ ಮಾಡ್ಬೇಕಂತಂದ್ರ ಟು ಫಾರ್ಮ್ ಕೋ ಪ್ರೈಮ್ ನಂಬರ್ಸ್. ಕೋ ಪ್ರೈಮ್ ನಂಬರ್ ಆಗುವಂಗ ಸ್ಪ್ಲಿಟ್ ಮಾಡ್ಬೇಕು. ಈಗ ಹೇಳ್ರಿ, ಈಗ ಇದ್ರೊಳಗಡೆ ಯಾವ್ದು ಕೋ ಪ್ರೈಮ್ ನಂಬರ್ ಕೊಡ್ತದ? ಯಾವ ಸೆಟ್ ಕೋ ಪ್ರೈಮ್ ನಂಬರ್ ಕೊಡ್ತದ? 8 × 10 ಕೋ ಪ್ರೈಮ್ ಕೊಡ್ತದ? ಇಲ್ಲ. ಇದ್ರೊಳಗಡೆ 2 ಅದ ಫ್ಯಾಕ್ಟರ್, ಇದ್ರೊಳಗೂ 2 ಅದ. ಇದು ಕೋ ಫ್ಯಾಕ್ಟರ್ ಕೊಡ್ತದ?
ಕೊಡಂಗಿಲ್ಲ. ಇದ್ರೊಳಗೆ 2 ಇದ್ರೊಳಗೆ 2 ಫ್ಯಾಕ್ಟರ್ಸ್ ಕಾಮನ್ ಅದಾವ. ಇದ್ರೊಳಗಡೆ 5ರದ್ದು ಫ್ಯಾಕ್ಟರ್ಸ್ 1 ಮತ್ತು 5, 16ದ್ದು ಫ್ಯಾಕ್ಟರ್ಸ್ 1, 2, 4, 8, 16. ಇವೆರಡರೊಳಗಡೆ ಕಾಮನ್ ಯಾವೂ ಇಲ್ಲ ಒಂದನ್ನು ಬಿಟ್ಟು. ದೇರ್ ಫೋರ್ 5 ಮತ್ತು 16 ಏನಾಗ್ತವೆ? ಇವು ಕೋ ಪ್ರೈಮ್ ನಂಬರ್ಸ್ ಆಗ್ತವೆ. ದೇ ಆರ್ ಕೋ ಪ್ರೈಮ್ ನಂಬರ್ಸ್. ಕೋ ಪ್ರೈಮ್ ನಂಬರ್ಸ್ ಆದಮೇಲೆ ಈ 5 ಮತ್ತು 16 ಇಂದ ನಾ ಚೆಕ್ ಮಾಡ್ಬೇಕು ಈಗ. ಹಾಗಾದ್ರೆ ನೌ ಟೆಲ್ ಮಿ, ಈಸ್ ದಿಸ್ ನಂಬರ್ ಡಿವಿಸಿಬಲ್ ಬೈ 5? Yes, this number is divisible by 5. Is this number divisible by 6 or 16? 16 ಚೆಕ್ ಮಾಡಬೇಕಾದ್ರೆ ಲಾಸ್ಟ್ 4 ಡಿಜಿಟ್ಸ್ ಅಂತ ಹೇಳಿದ್ದೀನಿ ನಾ. ಲಾಸ್ಟ್ 4 ಡಿಜಿಟ್ಸ್ ಅಂದ್ರೆ ಇಲ್ಲಿ ನೀವು ಹಿಂಗೆ ಚೆಕ್ ಮಾಡ್ಕೋಬೇಕಾಗುತ್ತದೆ. 260 ಡಿವೈಡೆಡ್ ಬೈ 16. 16 ಒಂದ್ಲೆ 16 ಎರಡ್ಲೆ 32. ಇದು ಬರೀ 16 ಒಂದ್ಲೆ ಆಗ್ತದೆ. 16 ಒಂದ್ಲೆ 16 ಆಯ್ತು ಅಂದ್ರೆ 10 ಉಳಿತು. 10 ಅಂದ್ರೆ 110 ಆಗುತ್ತೆ. ಹೌದಿಲ್ಲ? ಚೆಕ್ ಮಾಡ್ರಿ. ಇದು 16 6 ಲೇ ಹೋಗ್ತದ, 6 ಸಮಥಿಂಗ್ ಲೇ ಹೋಗ್ತದ. therefore this is not. okay, this is 16.25 ಬರ್ತದ. therefore 16 ಲೇ ಇದು divisibility ಹೋಗಂಗಿಲ್ಲ. ಹಾಗಾದ್ರೆ 20260 not divisible by 16. ಓಕೆ, ಇಲ್ಲ ಸರ್ ನಮಗೆ 16 ಇದು ಇನ್ನೊಂದ್ಸತಿ ಹೇಳ್ರಿ ಅಂತಂದ್ರೆ ಈ 16 ಅನ್ನು ಬೇಕಾದ್ರೆ ಸ್ಪ್ಲಿಟ್ ಮಾಡ್ಕೊಡ್ರಲ್ಲ. ಈ 16 ಅನ್ನು ಸ್ಪ್ಲಿಟ್ ಮಾಡ್ಕೊಡ್ರಿ. ಯಾವ್ದ್ರಿಂದ? 4 into 4 ಎರಡು ಕೋ ಪ್ರೈಮ್ ಅನ್ನು ಅಲ್ಲ, ಇದೆರಡು ಕೋ ಪ್ರೈಮ್ ಅಲ್ಲ. ಓಕೆ, 2 into 8 ಮಾಡ್ರಿ. ಇಸ್ ಇಟ್ ಕೋ ಪ್ರೈಮ್? ಎಸ್ ಅಲ್ಲ. ಇದು 1, 2 ಅದ. ಇದೇನದ? 1, 2, 4, 8 ಅದ. ಓಕೆ, 2 ಕಾಮನ್ ಅದ. therefore ಇದು ಅಲ್ಲ. ಮತ್ತೆ ಯಾವ್ದ್ರಲ್ಲಿ ಸ್ಪ್ಲಿಟ್ ಮಾಡಕ್ ಬರ್ತದ? 6. ಹೌದಾ? ಬರಂಗಿಲ್ಲ. ಹಂಗಾರೆ ನಾವು ಡೈರೆಕ್ಟ್ 16ಲೇ ಚೆಕ್ ಮಾಡಬೇಕು. 16ಲೇ ಚೆಕ್ ಮಾಡಿದ್ವಿ, ಬರ್ಲಿಲ್ಲ ಅಂದಮೇಲೆ ದಿಸ್ 20260 is not divisible by 80. ರೈಟ್? 8 into 10 ಮಾಡಿದ್ರೆ ಬರ್ತದ. ಬಟ್ 8 and 10 they are not forming co-prime numbers. ಡಿವಿಸಿಬಿಲಿಟಿ ಚೆಕ್ ಮಾಡ್ಬೇಕಾದ್ರೆ, ಸ್ಪ್ಲಿಟ್ ಮಾಡ್ಬೇಕಾದ್ರೆ ರೂಲ್ಸ್ ಅದಾವ. ಕೋ ಪ್ರೈಮ್ ನಂಬರ್ ಚೆಕ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ರೈಟಾ? ರೈಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇನ್ನು ಮುಂದೆ ಮತ್ತೆ ಬೇರೆ ಪ್ರಾಬ್ಲಮ್ಸ್ಗಳು ನೋಡೋಣ.